ಮಗ್ಳು ಕಾಯ್ದು ಬರುವಂತ ಟೈಮ್ದೊಳಗ ರೈಲ್ವೆ ಹೈದು ಒಂದು ನಾಯಿ ಸತ್ತಿತ್ತು ಪುಣ್ಯಾತ್ಮರೇ. ಹೌದಾ? ಒಂದು ನಾಯಿ ಸತ್ತಿತ್ತು. ನಾಯಿ ಸತ್ತು ಒಂದು 2-3 ದಿನ ಆಗಿತ್ತು. ಆ ನಾಯಿ ಹೊಟ್ಟ್ಯಾಗ ಹುಳ ಬುಚ್ಚಗರಗತ್ತಾವ. ಹುಳ. ಹೌದಾ? ಹುಳ ಬಿದ್ದಾವ ಹೊಟ್ಟ್ಯಾಗ. ನಾಯಿ ಹೊಟ್ಟ್ಯಾಗ ಹುಳ ಬುಚ್ಚಗರಗತ್ತಾವ. ಎಲ್ಲಾ ಲಿಂಗ ಮುತ್ಯ ಅಂತಾನ. ಏನಂತಾನ್ರಿ? ಶೆಟ್ಟರ್ ಅಂಗಡಿ ಊರನ್ ಅಂಗಡಿ ಮುಚ್ಚಿದ್ರೆ ಏನಾಯ್ತು? ಶೆಟ್ಟರ್ ಅಂಗಡಿ ನಕ್ಕಿ ನಾಯಿ ಹೊಟ್ಟ್ಯಾಗ ಅಂದೇವ ಎಲ್ಲಾ ಲಿಂಗ ಮುತ್ಯ. ಹೌದಾ? ನೋಡ್ರಿ ಆ ಹುಳಕ್ಕ ನಾಯಿ ಸತ್ತ ಶರಣರ ಜೋಡಿ ಎಂದು ಹಾಕಬೇಡ ಹುಜತಿ. ಜಡಿಯ ಪೂಜರಿ ವಾಕ್ಯ ನೋಡಿದರ ಪತ್ತ ಇಲ್ವ ಹೋಗತಿ. ಎಷ್ಟು ಹೇಳಿದರು ಕೇಳಲಿಲ್ಲ ಕುರ್ಸಲ್ಯ ನಿನಗ. ಎಷ್ಟು ಹೇಳಿದರು ಕೇಳಲಿಲ್ಲ ತಮ್ಮ ನಿನಗ. ಎಲ್ಲ ಹೊರಗಾಲ ಬಿಕ್ಕಿ ಬಿಕ್ಕಿ ಕಾಳತಿ. ಎಲ್ಲ ಖಾಲಿ ಮೇಲೆ ಬಿಕ್ಕಿ ಬಿಕ್ಕಿ ಕಾಳತಿ. ಬಾಳ ಬಿರಶೀಲ ಮಾಡಬೇಕು ಭವದ ಸಾಟಿ. ಬಾಳ ಹೊರಪಿನ ಮಾಡಬೇಕು ಭವದ ಸಂತೆ. ಒಟ್ಟು ಕಮ್ಮಿಯಾದರ ದೌಡ ಕಪ್ಪುದು ಬುದ್ಧಿ. ಒಟ್ಟು ಕಮ್ಮಿಯಾದರ ದೌಡ ಕಪ್ಪುದು ಬುದ್ಧಿ. ಮಾಡಬೇಕು ಭವದ ಸಂತೆ. ಮಾಡಬೇಕು ಭವದ ಸಂತೆ. ಹೆಚ್ಚು ಕಮ್ಮಿಯಾದರ ದೌಡ ಹಟ್ಟೋದು ಬುದ್ಧಿ. ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟೋದು ಬುದ್ಧಿ. ಬಿರಶೀಲ ಮಾಡಬೇಕು ಭವದ ಸಂತೆ. ಅಲ್ಲ ಹೊರಪಿನ ಮಾಡಬೇಕು ಭವದ ಸಂತೆ. ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟುದು ಬುದ್ಧಿ. ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟುದು ಬುದ್ಧಿ. ಬಿರಶೀಲ ಮಾಡಬೇಕು ಭವದ ಸಂತೆ. ಹೊರಪಿನ ಮಾಡಬೇಕು ಭವದ ಸಂತೆ. ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟೋದು ಬುದ್ಧಿ. ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟೋದು ಬುದ್ಧಿ. ಹಗಲು ರಾತ್ರಿ ದುಡಿತಿ ನಂದು ಬಂದು ಬೆನ್ನತ್ತಿ. ಮಾಯದ ಹೆಣ್ಣಿನ ವರ್ಣಕ್ಕ ಮೆಚ್ಚಿ ಮೋಸ ಹೋಗಿ ಕುಂತಿ. ಹಗಲು ರಾತ್ರಿ ದುಡಿತಿ ನಂದು ಬಂದು ಬೆನ್ನತ್ತಿ. ಮಾಯದ ಹೆಣ್ಣಿನ ವರ್ಣಕ್ಕ ಮೆಚ್ಚಿ ಮೋಸ ಹೋಗಿ ಕುಂತಿ. ಗಂಡರ ಮಕ್ಕಳ ಮನೆಯಾಗ ನಿನಗ ಕೊಡ್ತಾರೋ ತಸ್ತಿ. ಗಂಡರ ಮಕ್ಕಳ ಮನೆಯಾಗ ನಿನಗ ಕೊಡ್ತಾರೋ ತಸ್ತಿ. ಕೈಯ ಹಚ್ಚ ಕಲಿಯ ಕೆಳಗ ಮಾಡಿಕೊಳ್ತೆ. ಆಡಿದ ಮಾತ ಮನಸ್ಸಿಗೆ ತಿಳಿದು ಗಪ್ಪಾಗಿ ಕೂತಿ. ಅಂದಿದ ಮಾತ
ಮನಸ್ಸಿಗೆ ತಿಳಿದು ಸುಮ್ಮಾಗಿ ಕುಂತಿ ಎಷ್ಟು ಹೇಳಿದರು ಕೇಳಲಿಲ್ಲ ತಮ್ಮ ನಿನಗ ಎಷ್ಟು ಹೇಳಿದರು ಕೇಳಲಿಲ್ಲ ಹುಡುಗ ನಿನಗ ಎಲ್ಲ ಖಾಲಿ ಆದ ಮೇಲೆ ಬೆಕ್ಕೆ ಬೆಕ್ಕೆ ಯಾಕಳತಿ ರೊಕ್ಕ ಕೈಯೊಂದು ಹಾದ ಮೇಲೆ ಯಾಕಳತಿ ಮಾಡಬೇಕು ಬವದ ಸಂತೆ ಮಾಡಬೇಕು ಬವದ ಸಂತೆ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟದ ಬೋತೆ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟದ ಬೋತೆ ಹಗಲು ರಾತ್ರಿ ದುಡಿತಿ ನಂದು ಬಂದ ಬೆನ್ ಹತ್ತಿ ಮಾಯದ ಹೆಣ್ಣ ವರ್ಣಕ್ಕ ಮೆಚ್ಚಿ ಮೋಸ ಹೋಗಿ ಕುಂತಿ ಗಂಡರ ಮಕ್ಕ ಮನೆಯಾಗ ನಿನಗ ಕೊಡ್ತಾರೋ ತಸ್ತಿ ಮಕ್ಕ ಮನೆಯಾಗ ನಿಮಗ ಕೊಡ್ತಾರೋ ತಸ್ತಿ ಅಲ್ಲಿಗೆ ಕೈಯ ಹಚ್ಚಿ ತಲೆಯ ತೆಳಗ ಮಾಡಿ ಕುಂತಿ ಆಡಿದ ಮಾತ ಮನಸ್ಸಿಗೆ ತುಳಿದು ಸುಮ್ಮಾಗಿ ಕುಂತಿ ಆಡಿದ ಮಾತ ಮನಸ್ಸಿಗೆ ತುಳಿದು ಸುಮ್ಮಾಗಿ ಕುಂತಿ ಅಳ ಹುರಪಿನ ಮಾಡಬೇಕು ಅವದ ಶಾಂತಿ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟುದು ಬುತ್ತಿ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟುದು ಬುತ್ತಿ ಮಾಡಬೇಕು ಬವದ ಸಂತೆ ಹುರಪಿನ ಮಾಡಬೇಕು ಬವದ ಸಂತೆ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟುದು ಬುತ್ತಿ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟುದು ಬುತ್ತಿ ಗರ್ತಿ ಗಮ್ಮತ್ತ ಮಾಡಿ ಮೈಯ ಹಸನಾಗಿ ಕುಂತಿ ಮಾಡಿದ ಪಾಪ ಮಾಯ ತಂದು ಮನಕ ತಿಳಿದು ಶಾಂತಿ ಗರ್ತಿ ಗಮ್ಮತ್ತ ಮಾಡಿ ಮೈಯ ಹಸನಾಗಿ ಕುಂತಿ ಮಾಡಿದ ಪಾಪ ಮಾಯ ತಂದು ಮನಕ ತಿಳಿದು ಶಾಂತಿ ಸಣ್ಣವರು ದೊಡ್ಡವರು ಬಾಯಾಗ ನೀ ಮಗಾಗ ಬೇಕಂತಿ ಸಣ್ಣವರು ದೊಡ್ಡವರು ಬಾಯಾಗ ನೀನು ಮಗಾಗ ಬೇಕಂತೆ ಕಲಾಟ ಗುಣ ಕಡೆಗೆ ಆಗಲಕ್ಕ ನೆಲಕ್ಕ ಹಾಗತೈತಿ ಸಂಸಾರ ನಂದು ದೊಡ್ಡದಂದು ಕಟ್ಟಿ ಮ್ಯಾಲ ಕುಳತಿ ಸಂಸಾರ ನಂದು ದೊಡ್ಡದಂದು ಕಟ್ಟಿ ಮ್ಯಾಲ ಕುಳತಿ ಎಷ್ಟು ಹೇಳಿದರು ಕೇಳಲಿಲ್ಲ ಕುರ್ಸಲ್ಯ ನಿನಗ ಎಷ್ಟು ಹೇಳಿದರು ಕೇಳಲಿಲ್ಲ ತಮ್ಮ ನಿನಗ ಎಲ್ಲ ಹೊರನಾಲ ಬಿಕ್ಕಿ ಬಿಕ್ಕಿ ಯಾಕಳತಿ ಎಲ್ಲ ಖಾಲಿ ಮೇಲೆ ಬಿಕ್ಕಿ ಬಿಕ್ಕಿ ಯಾಕಳತಿ ಬವದ ಸಂತಿ ಮಾಡಬೇಕು ಬವದ ಸಂತಿ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟೋದು ಬತ್ತೆ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟೋದು ಬತ್ತೆ ಗರ್ತಿ ಗಮ್ಮತ್ತ ಮಾಡಿ ಮೈಯ ಹಸನಾಗಿ ಕುಂತಿ ಮಾಡಿದ ಪಾಪ ಮಾಯ ತಂದು ಮನಕ ತಿಳಿದು ಶಾಂತಿ
ಸಣ್ಣರು ದೊಡ್ಡರು ಬಾಯಾಗನಿ ಮಗ ಆಗಬೇಕಂತೆ ದೊಡ್ಡವರು ಬಾಯಾಗ ಮಗ ಆಗಬೇಕಂತೆ ಕೆಲತ ಗುಣ ಕಡೆಗೆ ಆಗಲಕ್ಕ ಮೇಲಕ್ಕ ಆಗ್ತೈತಿ ಆಹಾ ಸಂಸಾರ ನಂದು ದೊಡ್ಡದಂದು ಕಟ್ಟಿ ಮ್ಯಾಲ ಕೊಳತೀನಿ ಸಂಸಾರ ನಂದು ದೊಡ್ಡದಂದು ಕಟ್ಟಿ ಮ್ಯಾಲ ಕೊಳತಿ ಅಳ ಬಿರುಸಿನ ಮಾಡಬೇಕು ಪವದ ಸಂತಿ ಹೆಚ್ಚು ಕಮ್ಮಿ ಆಧಾರ ದೌಡ ಕಟ್ಟುದು ಬುದ್ಧಿ ಹೆಚ್ಚು ಕಮ್ಮಿ ಆಧಾರ ದೌಡ ಕಟ್ಟುದು ಬುದ್ಧಿ ಮಾಡಬೇಕು ಭವದ ಸಂತಿ ಬಾಳ ಹುರುತ್ತೇನ ಮಾಡಬೇಕು ಭವದ ಸಂತಿ ಹೆಚ್ಚು ಕಮ್ಮಿ ಆಧಾರ ದೌಡ ಕಟ್ಟುದು ಬುದ್ಧಿ ಹೆಚ್ಚು ಕಮ್ಮಿ ಆಧಾರ ದೌಡ ಕಟ್ಟುದು ಬುದ್ಧಿ ಸತ್ಯ ಶರಣರ ಜೋಡಿ ಎಂದು ಹಾಕಬೇಡ ಹೋಗಿತಿ ಹೌದಾ ಜಡಿಯ ಪೂಜರಿ ವಾಕ್ಯ ನೋಡಿದರ ಪತ್ತ ಇಲ್ಲದಂಗ ಹೋಗತಿ ಸತ್ಯ ಶರಣರ ಜೋಡಿ ಎಂದು ಹಾಕಬೇಡ ಹೋಗಿತಿ ಜಡಿಯ ಪೂಜರಿ ವಾಕ್ಯ ನೋಡಿದರ ಪತ್ತ ಇಲ್ಲದಂಗ ಹೋಗತಿ ಮಾತಿನ ಅರ್ಥ ತಿಳಿದ ನಡೆದರ ಜೀವನಾಗುದು ಮುಕ್ತಿ ನಮ್ಮದು ಮಾತಿನ ಅರ್ಥ ತಿಳಿದ ನಡೆದರ ಜೀವನಾಗುದು ಮುಕ್ತಿ ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ ಭವದ ಸಂತಿ ಹುರುಪೇಲೆ ಮಾಡಬೇಕು ಭವದ ಸಂತಿ ಹೆಚ್ಚು ಕಮ್ಮಿ ಆಧಾರ ದೌಡ ಕಟ್ಟೋಗ್ಬೇಕು ಹೆಚ್ಚು ಕಮ್ಮಿ ಆಧಾರ ದೌಡ ಕಟ್ಟೋಗ್ಬೇಕು ಗರ್ದಿ ಸತ್ಯ ಶರಣರ ಜೋಡಿ ಎಂದು ಹಾಕಬೇಡ ಹೋಗಿತಿ ಜಡಿಯ ಪೂಜರಿ ವಾಕ್ಯ ನೋಡಿದರ ಪತ್ತ ಇಲ್ಲದಂಗ ಹೋಗತಿ ದೇವರ ಮಹಿಮೆ ತಿಳಿದು ತಮ್ಮ ಹಾಕಬೇಡ ಹೋಗತಿ ತಿಳಿದು ತಮ್ಮ ಹಾಕಬೇಡ ಹೋಗತಿ ಕನ್ನಡ ದೈವಡು ಗೌಡದ ಹೆಂಗ ಬದುಕಿ ಮಾತಿನ ಅರ್ಥ ತಿಳಿದ ನಡೆದರ ಜೀವನಾಗದು ಮುಕ್ತಿ ನಮ್ಮದು ಮಾತಿನ ಅರ್ಥ ತಿಳಿದ ನಡೆದರ ಜೀವನಾಗದು ಮುಕ್ತಿ ಬಹಳ ಬಿರುಸಿನ ಮಾಡಬೇಕು ಭವದ ಸಂಧಿ ಹೆಚ್ಚು ಕಮ್ಮಿ ಆಧಾರ ದೌಡ ಕಟ್ಟುವುದು ಬುದ್ಧಿ ಹೆಚ್ಚು ಕಮ್ಮಿ ಆಧಾರ ದೌಡ ಕಟ್ಟುವುದು ಬುದ್ಧಿ ಮಾಡಬೇಕು ಭವದ ಸಂಧಿ ಭವದ ಸಂಧಿ ಹೆಚ್ಚು ಕಮ್ಮಿ ಆಧಾರ ದೌಡ ಕಟ್ಟೋದು ಬುದ್ಧಿ ಹೆಚ್ಚು ಕಮ್ಮಿ ಆಧಾರ ದೌಡ ಕಟ್ಟೋದು ಬುದ್ಧಿ ಭಕ್ತಿದಿಂದ ಭಜನೆ ಮಾಡೋ ಬರ್ತನ ಬೆನ್ನ ಹತ್ತಿ ಕಟ್ಟ ಗುಣಗಳು ಕಟ್ಟಿ ಒಗದರ ಜೀವನ ಮುಕ್ತಿ ಹೌದು ಭಕ್ತಿಯದಿಂದ ಭಜನೆ ಮಾಡೋ ಬರ್ತನ ಬೆನ್ನ ಹತ್ತಿ ಹೌದು ಕೆಟ್ಟ ಗುಣಗಳು ಕಟ್ಟಿ ಒಗದರ ಜೀವನ ಆಗೋದು ಮುಕ್ತಿ ಹೌದು ಹೌದು ಅಯ್ಯಪ್ಪ ಜೀವನ ಆಗ್ತದ ಮುಕ್ತಿಗೆ ಜೀವನ ಯಾರ್ದು ಮುಕ್ತಿ ಆಗ್ಯದ ತಿನ್ನಗಣನಿ ಯಾರ್ದಾಗ್ಯದ್ರಿ ಯಾರ್ದಾಗ್ಯದ ಈ ಮುತ್ಯಾರ ಹೋಗ್ಯಾರಲ್ರಿ ಇವ್ದು ಆಗಿಲ್ಲೇನ್ರಿ ಇವ್ರದು ಜೀವನ ಮುಕ್ತಿ ಆಯ್ತು ಹೊಂದಿಗೆ ಹೋಗಿ ಹೊಂದಿಗೆ ಹೋಗಿ ಮುಟ್ಟ್ಯದ ಅವ್ರದ್ದು ಇನ್ನು ಹಿಂದಿನವ್ರದ್ದು ಕೇಳು ಯಾರ್ದ್ರಿ ಹಿಂದಿನವ್ರದು ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಕಣ್ಣಿಮಿರ್ಗಿ ಗ್ರಾಮದ ಹಾ ಹಾ ಮುಗುಳು ಕೋಡದ ಎಲ್ಲಾ ಲಿಂಗ
ಮಹಾರಾಜರು ಹೌದು ಮುಗುಳು ಕೊಡದ ಎಲ್ಲಾ ಲಿಂಗ ಮಹಾರಾಜರು ಒಂದಲ್ಲ ಎರಡು ಹೆಂಡ್ರನ್ನ ಮಾಡ್ಕೊಂಡ್ರ ಅವ್ರು. ಹೌದು ಹೌದು ಎರಡು ಲಗ್ನ ಆದ್ರು. ಎರಡು ಲಗ್ನ ಆದ್ರು, ಎರಡು ಹೆಂಡ್ರನ್ನು ಕೂಡ ಸತ್ ತೀರ್ಕೊಂಡು ಹೋದ್ರು. ಹೌದು ಅವ್ರು ಹೊಟ್ಟಿಲೆ ಒಂದು ಗಂಡಸ ಮಗನ ಹುಟ್ಟಿತ್ತು, ಹಾ ಆ ಗಂಡ ಕೂಸನು ಕೂಡ ತೀರ್ಕೊಂಡು ಹೋಯ್ತು. ಹೌದು ಹೊಟ್ಟೆಗಿರ್ಲಿಕ್ಕೆ ಸರಿ ಹೋಯ್ತು. ಎಲ್ಲಾ ಲಿಂಗ ಮುತ್ತೆ ವಿಚಾರ ಮಾಡ್ದ, ಹಾ ಹಾ ಏನ್ ವಿಚಾರ ಮಾಡಿದ್ರಿ? ನಾ ಒಂದಲ್ಲ ಎರಡು ಹೆಂಡ್ರನ್ನ ಮಾಡ್ಕೊಂಡ, ಹೌದು ಒಂದಲ್ಲ ಎರಡು ಹೆಂಡ್ರನ್ನ ಮಾಡ್ಕೊಂಡ. ಎರಡು ಹೆಂಡ್ರ ಅಗಲಿ ಶಿವನಕ್ಕ ಬಲ್ಯಾಕ ಸೇರಿ ಹೋಗ್ಯಾರ. ಶಿವನ ಬಲಿ ಹೋದ್ರು. ಹೌದು ನನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥದ್ದು ಒಂದು ಸಂತಾನದ ಗಂಡಸ ಸಂತಾನ, ಹೌದು ಗಂಡಸ ಮಗನು ಕೂಡ ಅಗಲಿ ಹೋಯ್ತು. ಹೋಯ್ತು. ಈ ಮಾಯಾ ಪ್ರಪಂಚ ಎಂಬುದು ಸುಳ್ಳಾದ, ಸುಳ್ಳು ಐತಿ. ಹೇಸಿ ಸಂಸಾರ ಅದ. ಹೌದು ಈ ಸಂಸಾರ ಜಂಜಟ್ಟದೊಳಗ ಇನ್ನು ನಾ ಇರಬಾರ್ದಂದ. ಹೌದಾ ಏನ್ ಮಾಡ್ದ ಎಲ್ಲ ಲಿಂಗ ಮುತ್ಯ? ಈ ಹುದಲ ಇದು ಕೆಸರಿನೊಳಗ ನಾ ಇರಬಾರ್ದು. ಹೌದು ಇಂತ ಸಂಸಾರದಾಗ ನಂಗೆ ಬ್ಯಾಡ. ಹೌದು ಈಗಿಂದೀಗಲೇ ಎಲ್ಲಿ ಹೋಗ್ಬೇಕಂದ? ಎಲ್ಲಿಗೆ ಹೋದ್ರಿ? ಆ ಲಚ್ಚಾಣ ಗ್ರಾಮಕ್ಕೆ ಹೋಗ್ಬೇಕಂದ. ಹಾ ಹಾ ಲಚ್ಚಾಣ ಗ್ರಾಮಕ್ಕೆ ಬಂದ ಎಲ್ಲಾ ಲಿಂಗ ಮುತ್ಯ ಹಾ ಹಾ ಲಚ್ಚಾಣ ಗ್ರಾಮಕ್ಕೆ ಬಂದು ಸಿದ್ಧಲಿಂಗ ಮುತ್ಯನ ಪೌಳಿ ಒಳಗೆ ನಿಂತಂತ ಮುಗುಳು ಕೊಡದ ಎಲ್ಲಾ ಲಿಂಗ ಮಹಾರಾಜರು ಏನಂತಾರಿ? ಯಪ್ಪ ಗುರು ಸಿದ್ಧಲಿಂಗ ಮುತ್ಯ, ಓ ನಿನ್ನ ಪೌಳಿ ಒಳಗ ನಿನ್ನ ಎದುರುಗಡೆ ಹಾ ನಾ ಸೋತು ಬಂದೀನಿ. ಸೋತು ಹೌದು ಹೌದು ನನಗ ದಯಪಾಲಿಸು ತಂದೆ, ನನಗ ಕರುಣಿಸು ತಂದೆ. ತಂದೆ ನಿನ್ನ ಪಾದ ಹಿಡಿದು ನಾ ರಕ್ಷಣೆ ಮಾಡ್ತೀನಿ, ಹೌದು ನನಗ ಗುರು ದೀಕ್ಷೆ ಕೊಡು ಅಂತ ಹೇಳಿದಲ್ಲ. ಯಾರಿಗಿ? ಯಾರಿಗಂದ್ರಿ? ಲಚ್ಚಾಣದ ಸಿದ್ಧಲಿಂಗ ಮುತ್ಯಾಗ ಕೇಳ್ಕೊತಾನ ಎಲ್ಲಾ ಲಿಂಗ ಮುತ್ಯ. ಅವಾಗ ಸಿದ್ಧಲಿಂಗ ಮುತ್ಯ ಏನಂತಾನ ಯಲ್ಲಪ್ಪ ಮಹಾರಾಜರ್ಗ? ನನಗ ಗುರು ದೀಕ್ಷಾ ನೀ ಕೊಡು ಅಂದಾಗ ಸಿದ್ಧಲಿಂಗ ಮುತ್ಯ ಅಂತಾನ, ಏನಂತ? ಏ ಎಲ್ಲಪ್ಪ, ಓ ನಿಮಗೆಲ್ಲರಿಗೆ ಬಂದವ್ರಿಗೆ ನಾ ದೀಕ್ಷಾ ಕೊಡ್ಲಕ್ಕ ನನ್ನ ಬಲ್ಯಾಕೇನು ಕಿರಾಣ ಅಂಗಡಿ ಇಟ್ಟಿನತ್ ಮಾಡ್ರಿ, ಕಾಯಿಪಲ್ಲೆ ಬಾಜಾರತ್ ಮಾಡ್ರಿ ಹೆಣ್ಣು ಮಕ್ಕಳೇ. ನಿನಗೆ ಹಿಂಗೆ ನಾ ದೀಕ್ಷಾ ಕೊಡುದಿಲ್ಲ. ಹಾ ನಾ ಬಂದವ್ರಿಗೆ ಹಿಂಗೆ ಎಲ್ಲ ದೀಕ್ಷಾ ಕೊಟ್ಕೊತ ಹೋದ್ರ ನನಗ ಮುಂದಿನ ಶಿಷ್ಯರಿಗೆ ಏನು ಕೊಡ್ಲಿ ನಾನು ಹೌದಾ ಅಂತ ಎಲ್ಲಾ ಲಿಂಗ ಯಾರು ಸಿದ್ಧಲಿಂಗ ಮುತ್ಯ ವಿಚಾರ ಮಾಡಿ ಅಂತಾನ. ಏನ್ ಹೇಳ್ತಾನ್ರಿ? ನೀ ಏನು ಶಿಕ್ಷಾ ಕೊಡ್ತಿ ಕೊಡು ಅಂದ ಎಲ್ಲಾ ಲಿಂಗ ಮುತ್ಯ. ಹಾ ಒಟ್ಟ ನನಗ ಗುರು ದೀಕ್ಷಾ ಕೊಡು. ಹಾ ಹಾ ನೋಡ್ರಿ ಹೌದು ಎಲ್ಲಾ ಲಿಂಗ ಮುತ್ಯ ಈ ಸಂಸಾರದಾಗ ಸಾಕಾಗ್ಯದ. ಹಾ ಸಂಸಾರ ಜಂಜಾಟ ಬಿಟ್ಟು ಹೋಗ್ಯಾನ. ಸಂಸಾರದ ಜಂಜಟ್ಟನ್ನು ಬಿಟ್ಟು ಮಠಕ್ಕೆ ಹೋಗಿ ಈ ಸಿದ್ಧಲಿಂಗ ಮುತ್ಯನ ಬಲ್ಯಾಕ ಹೋಗಿ ದೀಕ್ಷಾ ಕೇಳಕತ್ತಾನ ಸಿದ್ಧಲಿಂಗ ಮುತ್ಯ ಅಂತಾನ. ಹೌದು ಎಲ್ಲಪ್ಪ ನಿನಗ ನಾ ಗುರು ದೀಕ್ಷೆ ಕೊಡ್ಬೇಕಾದ್ರ ನನ್ನ ಎತ್ತಗೈ ಮಠ ಗಾರಿ ಹೊಡಿತೀನಿ. ಹಾ ಎತ್ತಗೈ ಮಠ ಗಾರಿ ಹೊಡೆದ ಆ ಗಾರಿಯಾಗ ನಿನಗ 3 ದಿನ ತನ ಮುಚ್ಚಿ ಇಡ್ತೀನಿ. ಹಾ ಹಾ 3 ದಿನ ತನ ನಿನಗ ಮುಚ್ಚಿಡ್ತೀನಿ. ಹಾ 3ನೇ ದಿನಕ್ಕ ಮಣ್ಣು ತೆಗೆದು ಹೊರಗೆ ತೆಗಿತೀನಿ. ಸತ್ತಂದ್ರ ಮಗನ ಮಣ್ಣು ಕೊಡ್ತೀನಿ, ಇದ್ದಂದ್ರ ನಿನಗೆ ದೀಕ್ಷಾ ಕೊಡ್ತೀನಿ ಅಂತ ಹೇಳ್ದ ಸಿದ್ಧಲಿಂಗ ಮುತ್ಯ. ಅವಾಗ ಯಲ್ಲಪ್ಪ ಮಹಾರಾಜ ಏನಂತಾನ್ರಿ? ಎಲ್ಲಾ ಲಿಂಗ ಮಹಾರಾಜರಿಗೆ ಯಾಕಾಗಲಕ್ಕ ಭಗವಂತ? ಹಾ ನಿನ್ನ ದಯ ಇದ್ರ ನಿನ್ನ ದಯ ಮತ್ತು ನನ್ನ ತಾಯಿ ತಂದಿ ದಯ ಹಾ ಹಾ ನನ್ನ ಮ್ಯಾಲ ಇತ್ತಂದ್ರ ನನಗೇನೂ ಆಗುದಿಲ್ಲ. ಹೌದು ಈಗಿಂದೀಗಲೇ ಹೊಡಿ ಕುಣಿ ಅಂದ ಎಲ್ಲಾ ಲಿಂಗ ಮುತ್ಯ. ಹೌದು ಈಗಿಂದೀಗಲೇ ಕುಣಿ ಹೊಡಿ ಅಂದಾಗ ಹೌದ್. ಎತ್ತಗಾಯಿ ಮಟ್ಟ ಕುಣಿ ಹೊಡೆದು ಎಲ್ಲಾ ಲಿಂಗ ಮುತ್ಯಾಗ ಗಾರ್ಯಾಗ ಕುಂಡ್ರಿಸಿ ಮ್ಯಾಲ ಮಣ್ಣು ಹೋಗದ್ ಮ್ಯಾಲ ಡಿಗ್ಗಿ ಏರ್ಸಿಬಿಟ್ರು. ಹೌದಾ ಏನು ಡಿಕ್ಕಿ ಏರ್ಸಿದ್ರು? ಜೀವಂತ ಸತ್ತ ಮನುಷ್ಯಾಗ ಮಣ್ಣು ಏರ್ಸಿ ಮ್ಯಾಲ ಕಲ್ಲಿಡುವಂತ ಹಾ ಈಗಿನ ಕಲಿಯುಗದೊಳಗ ಆಗ ಹಾ ಎಲ್ಲಾ ಲಿಂಗ ಮುತ್ಯಾಗ ಮ್ಯಾಲ ಜೀವಂತಲೆ ಗಾರ್ಯಾಗ ಮುಚ್ಚಿ ಮ್ಯಾಲ ಮಣ್ಣು ಡಿಗ್ಗಿ ಏರ್ಸಿ ಮ್ಯಾಲ ಹಾ ಹಾ ಡಿಗ್ಗಿ ಏರ್ಸಿಬಿಟ್ರು. ಹಾ ಹಾ ಅವಾಗ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು. ಹೋಯ್ತು 3 ದಿವಸ ತನ ಹೋಯ್ತು. 3ನೇ ದಿವ್ಸಿಗೆ ಹೋಗಿ ಮ್ಯಾಗಿನ ಮಣ್ಣು ತೆಗೆದು ನೋಡಿದ್ರು. ಹಾ ಹಾ ಎಲ್ಲಾ ಲಿಂಗ ಮುತ್ಯ ಕಣ್ಣು ಕುತ್ತು ಏನು ಕಣ್ಣು ಮುಚ್ಚಿ ಕೂತಿದ್ದ, ಗಾರಿ ಒಳಗ ಕಣ್ಣು ಮುಚ್ಚಿ ಕೂತಿದ್ದ. ಕಣ್ಣು ಮುಚ್ಚಿ ಸಿದ್ಧಲಿಂಗನ ಧ್ಯಾನ ಮಾಡ್ತಿದ್ದ. ಸಿದ್ಧಲಿಂಗ ಮುತ್ಯನ ಧ್ಯಾನ ಮಾಡ್ತಿದ್ದ. ಅವಾಗ ಸಿದ್ಧಲಿಂಗ ಮುತ್ಯ ಅಂತಾನ, ಏನಂತಾನ್ರಿ? ಏ ಅಲ್ಲಪ್ಪ, ಓ ನಿನಗ 3 ದಿನ ಆಯ್ತು ಗಾರಿ ಒಳಗ ಮುಚ್ಚಿ ಮಗನ ಮಾಯಾ ಪ್ರಪಂಚದ ನಿದ್ದೆ ನಿನಗ ಹತ್ಯದನು. ಹಾ ಹಾ ಮಾಯಾ ಪ್ರಪಂಚದ ನಿದ್ದೆ ನಿನಗಿನ ಹತ್ಯದ. ಹಾ ಹಾ 3 ದಿನ ಹೊತ್ತಾಯ್ತು, ಎದ್ದು ಮ್ಯಾಲ ಬಾ ಅಂದಾಗ ಜೈ ಸಿದ್ಧಲಿಂಗ ಅಂತೇಳಿ ಎಲ್ಲಾ ಲಿಂಗ ಮುತ್ಯ 3 ದಿನದ ಮ್ಯಾಲ ಬಂದಾನ. ಹೊಳ್ಳಿ ಹೌದಾ ಜೈ ಸಿದ್ಧಲಿಂಗ ಮುತ್ಯ ಅಂತೇಳಿ 3 ದಿನದ ಮ್ಯಾಲ ಬಂದು ಸಿದ್ಧಲಿಂಗ ಮುತ್ಯನ ಪಾದಿಗೆ ಬಿದ್ದು ಈಗರೆ ನನಗ ದೀಕ್ಷೆ ಕೊಡು ಭಗವಂತ ಅಂದಾಗ ಹೌದು ಅವಾಗ ಸಿದ್ಧಲಿಂಗ ಮುತ್ಯ ಅಂತಾನ, ಏನಂತಾರಿ? ನಿನಗೆ ಹಿಂಗೆ ನಾ ದೀಕ್ಷೆ ಕೊಡುದಿಲ್ಲ, ಹೌದು ಹಿಂಗೆ ನಾ ನಿನಗೆ ದೀಕ್ಷೆ ಕೊಡುದಿಲ್ಲ. ಹೌದು ನಿನ್ನ ಚಿಂತಿ ಒಳಗ ನಾ 3 ದಿನ ತನ ಒಂದು ತುತ್ತ ಅನ್ನ ತಿಂದಿರ, ಒಂದು ಗುಟ್ಟಕ್ಕೆ ನೀರು ಕುಡ್ದಿಲ್ಲ. ಹೌದು ನಿನಗೆ ಈಗಿಂದ ಈಗಲೇ 2 ರೂಪಾಯಿ ಕೊಡ್ತಾ ಊರಾಗ ಹೋಗಿ ಶೆಟ್ಟ್ಯಾರ ಅಂಗಡಿಯನ್ನ ಬಲ್ಯಾಕಿನ ಅಕ್ಕಿ ತಂದ ನನಗೆ ಅಕ್ಕಿ ಬಾನ ಮಾಡಿ ಉಣಸಂದ. ಯಾರು?
ಸಿದ್ಧಲಿಂಗ ಮುತ್ಯ ಸಿದ್ಧಲಿಂಗ ಮುತ್ಯ ಅಂದಾಗ ಹಾ ಹಾ ಅವಾಗ ಯಾಕಾಗಲ್ಲ ಕುಡು ಭಗವಂತ ಹೀಗೆ ತರ್ತೀನಿ ಅಂದಾಗ ಸಿದ್ಧಲಿಂಗ ಮುತ್ಯನ ಜೋಳಿಗೆನ 2 ರೂಪಾಯಿ ತೆಗೆದು ಎಲ್ಲಾ ಲಿಂಗ ಮುತ್ಯನ ಕೈಯಾಗ ಕೊಟ್ಟ. ಹಾ ಹಾ ಎಲ್ಲಪ್ಪ ಮುತ್ಯ ಏನ್ ಮಾಡ್ದವಾಗ ಎಲ್ಲಾ ಲಿಂಗ ಮುತ್ಯನ ಕೈಯಾಗ ಕೊಟ್ಟ. ಎಲ್ಲಾ ಲಿಂಗ ಮುತ್ಯ ಓಡ್ಕೊತ ಊರಾಗ ಹೋದ. ಹೌದು ಊರಾಗ ಹೋಗಿ ನೋಡ್ರದಾಗ ಶೆಟ್ಟರ್ ಅಂಗಡಿ ಮುಚ್ಚಿತ್ತು. ಇನ್ ಹ್ಯಾಂಗ ಮಾಡ್ಲಿ ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಹೊಳ್ಳಿ ಎಲ್ಲಾ ಲಿಂಗ ಮುತ್ಯ ಜ್ಞಾನಸ್ ಗೊತ್ತು ಎಲ್ಲಿ ಹೊಂಟಿದ. ಆ ರೈಲ್ವೇದ ಗೇಟಿನ ಮಗ್ಲಕ್ ಹಾಯ್ದು ಹೊಂಟಿದ. ಹೌದು ರೈಲ್ವೇದ ಗೇಟಿನ ಮಗ್ಲಕ್ ಹಾಯ್ದು ಬರುವಂತ ಟೈಮ್ದೊಳಗ ರೈಲ್ವೆ ಹಾಯ್ದು ಒಂದು ನಾಯಿ ಸತ್ತಿತ್ತು. ಪುಣ್ಯಾತ್ಮರೇ, ಹೌದಾ ಒಂದು ನಾಯಿ ಸತ್ತಿತ್ತು. ನಾಯಿ ಸತ್ತು ಒಂದ್ 2-3 ದಿನ ಆಗಿತ್ತು. ಆ ನಾಯಿ ಹೊಟ್ಟ್ಯಾಗ ಹುಳ ಬುಚ್ಚಗಾರಗತ್ತಾವ. ಹೌದಾ ಹುಳ ಬಿದ್ದಾವ ಹೊಟ್ಟ್ಯಾಗ. ನಾಯಿ ಹೊಟ್ಟ್ಯಾಗ ಹುಳ ಬುಚ್ಚಗಾರಗತ್ತಾವ. ಎಲ್ಲಾ ಲಿಂಗ ಮುತ್ಯ ಅಂತಾನ ಏನಂತಾನ್ರಿ ಶೆಟ್ಟರ್ ಅಂಗಡಿ ಊರನ್ ಅಂಗಡಿ ಮುಚ್ಚಿದ್ರೆ ಏನಾಯ್ತು, ಶೆಟ್ಟರ್ ಅಂಗಡಿನ ಅಕ್ಕಿ ನಾಯಿ ಹೊಟ್ಟ್ಯಾಗ ಅಂದೇವ ಎಲ್ಲಾ ಲಿಂಗ ಮುತ್ಯ. ಹೌದಾ ನೋಡ್ರಿ, ಆ ಹುಳಕ್ಕ ನಾಯಿ ಆತ್ಮ ಗುರ್ತಾಗಂಗಿಲ್ಲ. ಶೆಟ್ಟರ್ ಅಂಗಡಿ ಮುಚ್ಚಿದ್ರೆ ಏನಾಯ್ತು, ಆ ಅಂಗಡಿಯನ ಅಕ್ಕಿ ನಾಯಿ ಹೊಟ್ಟ್ಯಾಗವ ಅಂದ ಎಲ್ಲಾ ಲಿಂಗ ಮುತ್ಯ. ಓಡ್ ಹೋಗಿ ಆ ನಾಯಿ ಹೊಟ್ಟೆನ ಹುಳ ಎಲ್ಲ ಬಳ್ಕೊಂಡು ತನ್ನ ಜೋಳಿಗೆ ಒಳಗ ಹಾಕೊಂಡು ಓಡ್ಕೋತ ಎಲ್ಲಿ ಬಂದ, ಎಲ್ಲಿಗ್ರಿ ಲಚ್ಚಣ್ಣ ಮಠಕ್ಕ ಮಠಕ್ಕೆ ಬಂದಾಗ ಅವಾಗ ಸಿದ್ಧಲಿಂಗ ಮುತ್ಯ ದಾರಿ ಕೈಲಿಗತ್ತಿದ. ಏ ಅಲ್ಲಪ್ಪ ತಂದೇನು ಅಕ್ಕಿ ನಿನಗ 2 ರೂಪಾಯಿ ಕೊಟ್ಟು ಮಗನ 2 ತಾಸಾಯ್ತು, ನೀ ಇನ್ನ ಯಾಕೆ ಬಂದಿಲ್ಲ ಅಂದಾಗ, ಆಯ್ತು ಭಗವಂತ ತಂದಿನ ಅಕ್ಕಿ, ಇನ್ನೇನದ ಒಲಿ ಹೂಡಿ ಕಟ್ಟಿಗೆ ಹಚ್ಚಿ ಜ್ಞಾನದ ಬೆಂಕಿ ಹಚ್ಚಿ ಭಗವಾನಿ ಮ್ಯಾಲಿಟ್ಟು ಅಕ್ಕಿ ಬಾನ ಕುದಿಸ್ತೀನಿ ಅಂತ ಹೇಳ್ದ. ಯಾರು? ಎಲ್ಲಾ ಲಿಂಗ ಮುತ್ಯ ಅಂದಾಗ 3 ಕಲ್ಲು ಹೂಡಿ ಕಟ್ಟಿಗೆ ತಂಡು ಜ್ಞಾನದ ಬೆಂಕಿ ಹಚ್ಚಿ ನೀರ್ ಹಾಕಿ ಅದ್ರೊಳಗ ಹುಳ ಹಾಕಿ ಮ್ಯಾಲ ಪ್ಲೇಟ್ ಮುಚ್ಚಿಬಿಟ್ಟ. ಅವಾಗ ಸಿದ್ಧಲಿಂಗ ಮುತ್ಯ ಅಂತಾನ ಏನಂತಾನ್ರಿ, ಏ ಅಲ್ಲಪ್ಪ 3 ದಿನ ತನ ಊಟಿಲೋ, ಜಲ್ದಿ ಮಾಡು, ಅಕ್ಕಿ ಕುದಿತಂದ್ರ ಅನ್ನ ತಗೊಂಡು ಬಾ ಊಟ ಮಾಡೋನ್ ನಾನೀ ಕಲ್ತೇಳ ಅಂದಾಗ, ಆಯ್ತು ಭಗವಂತ ಇನ್ನೇನು ಕೆಲವೇ ಕ್ಷಣದಲ್ಲಿ ಕುದಿತದ, 2 ಮಂದಿ ಕುಂತು ಊಟ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿದ್ರು. ಎಲ್ಲಾ ಲಿಂಗ ಮುತ್ಯ ಅಂತಾನ ಏನಂತಾನ್ರಿ, ಭಗವಂತ ಖರೆ ನೀ ಸಿದ್ಧಲಿಂಗ ಮುತ್ಯ, ನೀ ಖರೆ ನನ್ನ ಗುರು ಆಗಿದೆ, ಖರೆ ಇತ್ತಂದ್ರ ಖರೆ ನನ್ನ ತಾಯಿ ತಂದೆ ಆಶೀರ್ವಾದ, ನಿನ್ನ ಆಶೀರ್ವಾದ ನನ್ನ ಮ್ಯಾಲಿತ್ತಂದ್ರ ಇವತ್ತಿನ ದಿವಸ ಬೊಗಣಿ ಒಳಗೆ ಹಾಕಿರ್ತಕ್ಕಂತ ಹುಳ ಹೋಗಿ ಆ ಪಂಚ ಪಕ್ವಾನ ಅಕ್ಕಿ ಬಾನ ಆಗಲತ್ ಹೇಳಿ ವಿಚಾರ ಮಾಡಿದಾಗ, ಪುಣ್ಯಾತ್ಮರೇ ಹೋಗಿ ಮ್ಯಾಲಿನ ಪ್ಲೇಟ್ ತೆಗೆದು ನೋಡ್ರದಾಗ ಹುಳ ಹೋಗಿ ಪಂಚ ಪಕ್ವಾನ ಅಕ್ಕಿ ಬಾನ ಆಗಿ ಕೂತಿತ್ತು. ಅಕ್ಕಿ ಬಾನ ಆಗಿ. ಹೌದಾ ಅಂತ ಮಹಾತ್ಮರು ಇದು ಏನಂತ ಕೇಳಿದ್ರ, ಮಾಯಾ ಪ್ರಪಂಚ ಅಂದ್ರ ಸಂಸಾರದ ತ್ಯಾಗ ಮಾಡಿ ಸಂಸಾರ ಅಂದ್ ಬದಿಗೆ ಒತ್ತಿ ಮಾಯಾ ಪ್ರಪಂಚ ಹೋಗಿ ಏನು ಸಿದ್ಧಲಿಂಗ ಮುತ್ಯನ ಕೂಡ್ಕೊಂಡ್ರು. ಅವಾಗ 2 ಮಂದಿ ಕಲ್ತ ಅಕ್ಕಿ ಬಾನ ಉಂಡ್ರು. ಈಗರ ನನಗ ದೀಕ್ಷೆ ಕೊಡು ಅಂದಾಗ ಸಿದ್ಧಲಿಂಗ ಮುತ್ಯ ಅಂತಾನ ಏನಂತಾರಿ, ಎಲ್ಲಪ್ಪ ನಿನಗ ನಾ ದೀಕ್ಷೆ ಕೊಡ್ತೀನಿ, ಖರೆ ನೀ ನನ್ನ ಬಲಿ ಇರ್ಬೇಡ, ಮತ್ತೆ ಎಲ್ಲಿ ಹೋಗ್ಬೇಕು, ನನ್ನ ಬಲಿ ಇರ್ಬೇಡ, ಈಗಿಂದೀಗಲೇ ನೀ ಹೋಗ್ಬಿಡು, 7 ದಿನ ತನ ಹೋಗು, 7ನೇ ದಿನಕ್ಕ ಎಲ್ಲಿ ಹೊತ್ತು ಮುಣುತ್ತದಲ್ಲಿ ವಸ್ತಿ ಹೋಗಿ ಅಲ್ಲಿ ನಿನ್ನ ಪವಾಡ ಕ್ಷೇತ್ರ ಪುಣ್ಯ ಭೂಮಿ ಆಗ್ತದೆ ಅಂತ ಹೇಳ್ದ ಎಲ್ಲಾ ಲಿಂಗ ಮುತ್ಯಾಗ. 7 ದಿನ ನಡ್ಕೋತ ಹೋದಾಗ ಎಲ್ಲಿ ಹೊತ್ತು ಮುಣುಗುತ್ತು, 7 ದಿನ ತನ ಹಾದ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಮುಗುಳುಕೋಡ ಗ್ರಾಮಕ್ಕೆ ಹೋದ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳುಕೋಡ ಗ್ರಾಮಕ್ಕೆ ಹೋಗಿ ಸ್ಮಶಾನ ಭೂಮಿ ಒಳಗೆ 7ನೇ ದಿನಕ್ಕೆ ಹೊತ್ತು ಮುಣುಗುತ್ತೆ. ಎಲ್ಲಿ? ಮುಗುಳುಕೋಡ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಒಳಗೆ ಹೋಗಿ ನಿತ್ತಾಗ 7ನೇ ದಿನಕ್ಕೆ ಹೊತ್ತು ಮುಳುಗುತ್ತು. ಈಗಿನ ಸದ್ಯ ಎಲ್ಲಾ ಲಿಂಗ ಮುತ್ಯ 365 ಮಠ ಕಟ್ಕೊಂಡು ಜಗತ್ತದೊಳಗೆ ದೇವರಾಗ್ಯಾರ. ಪುಣ್ಯಾತ್ಮರಿ ದೇವರಾಗ್ಯಾರ. ಅದು ಮಶಾನ ಭೂಮಿ ಹೋಗಿ ಕೈಲಾಸ ಆಗ್ಯದ. ಈಗ ಕೈಲಾಸಗಿರಿ ಆಗಿ ಕೂತದ. ಹೌದು, ನೋಡ್ಲಕ್ ಹೋಗ್ತಾರ. ನಿಮಗೇನ್ ಮಾಡ್ಬೇಕು? ಮಶಾನ ಭೂಮಿಯಾಗ ಒಯ್ದು ಬಿಟ್ರ ಈ ಎಲ್ಲಪ್ಪ ನಮಗ್ ಹೊಡೆದ್ರೆ ಏನಾಕನತ್ತಿನ ಎಲ್ಲೋ ಆತ ಮತ್ತೇನತ್ತ. ಅದಕ್ಕೆ ಹಿಂಗ ಮಹಾತ್ಮರು ಮಾಡಿರ್ತಕ್ಕಂಥ ಪವಾಡಗಳನ್ನ ಹೇಳುತ್ತಾ ಬಾಳೇನು ಮಾತಾಡ್ಲಾರ್ದೆ ಇವತ್ತಿನ ದಿವಸ ಒಂದು 2 ನುಡಿ ಒಳಗ ಮುಗಿಸಿ ನಮ್ ಸರ್ ಅವ್ರಿಗೆ ಬಾಳೆ ಕೊಟ್ಟು ಬಿಡೋಣ್ರಿ. ಕೊಡೋಣತಿ ಕೊಟ್ಟು ಬಿಡೋಣ್ರಿ. ಅವ್ರು ಹಾಡಿ ಮಂಗಳಾರತಿ ಮಾಡ್ತಾರ, ನಮ್ಗೆ ಕಳುತ್ತಾರ ನಮ್ಮ ಊರಿಗೇನು. ಕೇಳು. ಭಕ್ತಿಯಿಂದ ಭಜನೆ ಮಾಡೋ ಪರ್ತರ ಬೆನ್ನ ಹತ್ತಿ ಕೆಟ್ಟ ಗುಣಗಳು ಕಟ್ಟಿ ಒಗದರ ಜೀವನಾಗುದು ಮುಕ್ತಿ. ಆಗಿಂತ ಮಾತಿಗಾಗಿ ಹೋಯ್ತು
ವನವಾಸ ಗತಿ ಇಂಥ ಮಾತಿಗಾಗಿ ಹೋಯ್ತು ವನವಾಸ ಗತಿ ಬಹಳ ಬಿರುಸಿನ ಮಾಡಬೇಕು ಭವದ ಸಂಧಿ ಹೆಚ್ಚು ಕಮ್ಮಿ ಆದರ ದೌಡ ಕಟ್ಟುದು ಬುದ್ಧಿ ಹೆಚ್ಚು ಕಮ್ಮಿ ಆದರ ದೌಡ ಕಟ್ಟುದು ಬುದ್ಧಿ ಮಾಡಬೇಕು ಭವದ ಸಂಧಿ ಬಹಳ ಬಿರುಸಿನ ಮಾಡಬೇಕು ಭವದ ಸಂಧಿ ಹೆಚ್ಚು ಕಮ್ಮಿ ಆದರ ದೌಡ ಕಟ್ಟುದು ಬುದ್ಧಿ ಹೆಚ್ಚು ಕಮ್ಮಿ ಆದರ ದೌಡ ಕಟ್ಟುದು ಬುದ್ಧಿ ಭಕ್ತಿದಿಂದ ಭಜನೆ ಮಾಡುವ ಬರ್ತಾರೆ ಹತ್ತಿ ಕೆಟ್ಟ ಗುಣಗಳು ಕಟ್ಟಿವಾಗದರ ಜೀವನಗಳು ಮುಕ್ತಿ ಬಂದು ಬಳಗ ಯಾವದಲ್ಲ ಬರೋ ಒಂದು ನಿಮಿತಿ ಬರೋ ಒಂದು ನಿಮಿತಿ ನಿಮಿತಿಗಾಗಿ ಹಾಕುತ್ತಾರ ಸಲ ಒಂದು ಗಂಟೆ ಇಂಥ ಮಾತಿಗಾಗಿ ಹೋಯ್ತು ವನವಾಸ ಗತಿ ಇಂಥ ಮಾತಿಗಾಗಿ ಹೋಯ್ತು ವನವಾಸ ಗತಿ ಹೇಳಿದರು ಎಷ್ಟು ಹೇಳಿದರು ಕೇಳಲಿಲ್ಲ ತಮ್ಮ ನಿನಗಲ್ಲ ಪದವಾಲ ಇಲ್ಲ ಪದ ಮ್ಯಾಲ ಬಿಕ್ಕಿ ಬಿಕ್ಕಿ ಹಾಕಿ ಕಲಾದ ಮೇಲೆ ಬಿಕ್ಕಿ ಬಿಕ್ಕಿ ಹಾಕಿ ಮಾಡಬೇಕು ಭವದ ಸಂತಿ ಬಹಳ ಹುರುಪಿನ ಮಾಡಬೇಕು ಭವದ ಸಂತಿ ಹೆಚ್ಚು ಕಮ್ಮಿ ಅಫ್ಜಲ್ಪುರ ತಾಲೂಕದಾಗ ಆದ ನನ್ನ ವಸ್ತಿ ಎಡಮಿಸಿದ್ದನ ಗದ್ದಿಗೆ ಮುಂದ ಬೆಳಗತ್ತಾವ ಜ್ಯೋತಿ ಸಿಂದಿಗೂರ ತಾಲೂಕದಾಗ ಆದ ಗುರುವಿನ ವಸ್ತಿ ಹೆಗ್ಗೆರಿಸಿದ್ದನ ಗುಡಿಯ ಮುಂದ ಬೆಳಗತ್ತಾವ ಜ್ಯೋತಿ ಹಾಡಿ ಬರ್ತೇವೋ ಜೀಪ ಗಾಡಿ ಹತ್ತಿ ಬಾಳ ತುಂಬಾ ಹಾಡಿ ಬರ್ತೇವೋ ಜೀಪ ಗಾಡಿ ಹತ್ತಿ ಮಾಡಬೇಕು ಭವದ ಸಂಧಿ ಬಹಳ ಹುರುಪೇಲ ಮಾಡಬೇಕು ಭವದ ಸಂಧಿ ಹೆಚ್ಚು ಕಮ್ಮಿ ಆದರ ದೌಡ ಕಟ್ಟುದು ಬುತ್ತಿ ಹೆಚ್ಚು ಕಮ್ಮಿ ಆದರ ದೌಡ ಕಟ್ಟುದು ಬುತ್ತಿ ಮಾಡಬೇಕು ಭವದ ಸಂಧಿ ಬಹಳ ಹುರುಪೇಲ ಮಾಡಬೇಕು ಭವದ ಸಂಧಿ ಹೆಚ್ಚು ಕಮ್ಮಿ ಆದರ ದೌಡ ಕಟ್ಟೋದು ಬುತ್ತಿ ಹೆಚ್ಚು ಕಮ್ಮಿ ಆದರ ದೌಡ ಕಟ್ಟೋದು ಬುತ್ತಿ ಅಫ್ಜಲ್ಪುರ ತಾಲೂಕದಾಗ ಆದ ನಮ್ಮ ವಸ್ತಿ ರಮಿಸಿದ್ದನ ಗದ್ದಿಗೆ ಮುಂದ ಬೆಳಗತ್ತಾವ ಜ್ಯೋತಿ ಸಿಂದಿಗೂರ ತಾಲೂಕಿಂದು ಮುಟ್ಟಾದ ಕೀರ್ತಿ ಹೆಗ್ಗೆರಿಸಿದ್ದನ ಗುಡಿಯ ಒಳಗ ಬೆಳಗತ್ತಾವ ಜ್ಯೋತಿ ಹಾಡಿ ಬರ್ತೇವೋ ಜೀಪ ಗಾಡಿ ಹತ್ತಿ ನಾಡು ತುಂಬಾ ಹಾಡಿ ಬರ್ತೇವೋ ಜೀಪ ಗಾಡಿ ಹತ್ತಿ ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ಎಲ್ಲ ಅದ ಮ್ಯಾಲ ಬಿಕ್ಕಿ ಬಿಕ್ಕಿ ಯಾಕಿ ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ ಮಾಡಬೇಕು ಭವದ ಸಂತಿ ಬಹಳ ಮಾಡಬೇಕು ಭವದ ಸಂತಿ ಹೆಚ್ಚು ಕಮ್ಮಿ ಅದರ ಹೆಚ್ಚು ಕಮ್ಮಿ ಅದರ ಕಟ್ಟೋದ್ಬಿಟ್ಟು ಮಣ್ಣಾಗಿ ಕೊಟ್ಟ ಮಣ್ಣಾಗಿ ಕೊಟ್ಟಿದ್ದಾರ ಹೆಣ್ಣಾಗಿ ಕೊಟ್ಟ ಮಣ್ಣಾಗಿ ಕೊಟ್ಟಿದ್ದಾರ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ನನ್ನ ತಾಯಿ ಪುಣ್ಯವಂತರಿಗೆ ನರಳಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ನನ್ನ ತಾಯಿ
ಪುಣ್ಯವಂತರಿಗೆ ನೆರಳಾಗಿ ಹೆಣ್ಣು ಹಡೆಯಲು ಬೇಡ ಎಲ್ಲರಿಗೆ ಕೊಡಬೇಡ ಹೆಣ್ಣು ಹಡೆಯಲು ಬೇಡ ಹರವರಿಗೆ ಕೊಡಬೇಡ ಸಿಟ್ಟಾಗಿ ಶಿವನಿಗೆ ಬೈಬೇಡ ಸಿಟ್ಟಾಗಿ ನೀ ಶಿವನಿಗೆ ಬೈಬೇಡ ನನ್ನ ತಾಯಿ ಪುಣ್ಯವಂತರ ಮಗಳ ನೋಡ ಆ ಪುಣ್ಯವಂತರ ಮಗಳ ನೋಡ ಹೆಣ್ಣಾಗಿ ಹುಟ್ಟೋಗಿಂತ ಮಣ್ಣಾಗಿ ಹುಟ್ಟಿದಾರೆ ಹೆಣ್ಣಾಗಿ ಹುಟ್ಟೋಗಿಂತ ಮಣ್ಣಾಗಿ ಹುಟ್ಟಿದಾರೆ ಮಣ್ಣಿನ ಮೇಲೊಂದು ನೆರಳಾಗಿ ಮಣ್ಣಿನ ಮೇಲೊಂದು ನೆರಳಾಗಿ ನನ್ನ ತಾಯಿ ಪುಣ್ಯವಂತರಿಗೆ ನೆರಳಾಗಿ ಪುಣ್ಯವಂತರಿಗೆ ನೆರಳಾಗಿ ಆ ಪುಣ್ಯವಂತರಿಗೆ ನೆರಳಾಗಿ